ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂದ್ರೆ ಸತ್ಯದ ಮೇಲೆ ನಂಬಿಕೆ ಇಡುವುದಕ್ಕಾಗಿ. ಆದ್ರೆ ಇವತ್ತು ನೋಡುವಾಗ ನಮ್ಮ ಸುತ್ತಲಿರುವಂತಹ ಸಭೆಗಳನ್ನಾಗಿರ್ಬೋದು, ನಮ್ಮ ಸುತ್ತಲಿರುವಂತಹ ಕ್ರೈಸ್ತ ಜೀವಿತಗಳನ್ನಾಗಬಹುದು, ಅವನ್ನ ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಕಂಪೇರ್ ಮಾಡುವಾಗ, ಪರಿಶೀಲಿಸಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಸುಳ್ಳಾದ ವಿಷಯಗಳಲ್ಲಿ ಸುಳ್ಳಾದ ಜೀವಿತವನ್ನ ಜೀವಿಸ್ತಿದ್ದಾರೆ ಎಂಬುದಾಗಿ. ಯಾಕೆ ಗೊತ್ತಾ? ದೇವರ ವಾಕ್ಯದ ಜ್ಞಾನವಿಲ್ಲದಿರುವುದರಿಂದ. ಇವತ್ತು ಅನೇಕರು ಕೆಲವರು ಭಾವಿಸಿದರೆ ನನ್ನ ಸಭೆಯಲ್ಲಿ 100 ಜನ ಇದ್ರೆ ನಮ್ಮ ಸಭೆ ಬಹಳ ದೊಡ್ಡ ಸಭೆ ಅಂತ ಭಾವಿಸಿದರೆ, ಖಂಡಿತವಾಗಿ ಅಲ್ಲ. ದೇವರ ವಾಕ್ಯದ ಪ್ರಕಾರವಾಗಿ ದೇವರು ಪರಲೋಕ ರಾಜ್ಯವನ್ನು ಯಾರಿಗೆ ಕೊಡ್ಲಿಕ್ಕೆ ಶಕ್ತನಾಗಿದೆ ಅಂತ ಗೊತ್ತಾ? ಲೂಕನ ಸುವಾರ್ತೆ 12:32 ಯೇಸು ಸ್ವಾಮಿ ಹೇಳ್ತಾನೆ, ಎಂತವರಿಗೆ, ಯಾವ ಜನರಿಗೆ ಆ ಪರಲೋಕ ರಾಜ್ಯವು ನೇಮಿಸಲ್ಪಟ್ಟದಂತೆ. ಲಕ್ಷೋಪಲಕ್ಷ ಜನವಾಗಿ ಬರುವಂತ ಸಭೆಗಲ್ಲ, ಸಾವಿರ ಜನರು ಕೂಡಿ ಬರುವಂತ ಸಭೆಗಲ್ಲ ಯೇಸು ಸ್ವಾಮಿ ವಾಗ್ದಾನ ಮಾಡಿರುವಂತದ್ದು. ಓದೋಣ ವಾಕ್ಯವನ್ನ 32ನೇ ವಾಕ್ಯದಲ್ಲಿ. ಚಿಕ್ಕ ಹಿಂಡೆ ನೋಡಿ, ಚಿಕ್ಕ ಹಿಂಡೆ ಎದುರಬೇಡ. ಆ ರಾಜ್ಯವನ್ನು ನೋಡಿ, ಆ ರಾಜ್ಯವನ್ನು ಅಂದ್ರೆ ಪರಲೋಕ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿ